ಈ ಒಂದು ವಕೀಲರ ಸಂಘಕ್ಕೆ ನಾವು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಇಟ್ಟಿರುವ ಬೇಡಿಕೆಗಳು ಬಹಳ ಮೂಲ ಸೌಕರ್ಯವನ್ನು ಕಲ್ಪಿಸಿಕೊಳ್ಳುವಂತಹ ಬೇಡಿಕೆಗಳು ಹಾಗೂ ಸುಲಭವಾಗಿ ನೀಡಬಲ್ಲಂತಹ ಬೇಡಿಕೆಗಳು. ಪೆಂಡಿಂಗ್ನಲ್ಲಿ ಇಮಿಡಿಯೇಟಾಗಿ ನೀವು ಕೇಸಸ್ನ ಪೋಸ್ಟಿಂಗ್ ಮಾಡೋಂಗೆ ಮಾಡಿ ಅಂತ ಕೇಳೋದ್ರಲ್ಲಿ ತಪ್ಪಿದೆಯಾ? ಪೆಂಡಿಂಗ್ನಲ್ಲಿ ನಾವು ಎಷ್ಟು ಹಣ ಕೊಟ್ಟು ಕೇಸ್ನ ಪೋಸ್ಟ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಇದೆ ರಿಜಿಸ್ಟ್ರಿನಲ್ಲಿ. ಇದನ್ನು ನಿವಾರಿಸಬೇಕು, ಸರಿಪಡಿಸಬೇಕು ಅಂತ ಕೇಳಿದ್ರೆ ನಮಗೆ ಯಾವ ಸ್ಪಂದನೆಯೂ ಬರ್ತಾ ಇಲ್ಲ. ಅದೇ ರೀತಿ ಸ್ನೇಹಿತರೆ, ನಮಗೆ ಸ್ಕ್ರೂಟಿನಿನಲ್ಲಿ ಇಲ್ಲದೇ ಇರೋ ಅಬ್ಜೆಕ್ಷನ್ಗಳನ್ನು ಹಾಕ್ತಾರೆ, ಕೇಸ್ಗಳು ಪೋಸ್ಟೇ ಆಗಲ್ಲ. ಅದನ್ನು ಸಹ ನಿವಾರಿಸಿ ಅಂತ ಕೇಳಿದ್ರೆ ಅದಕ್ಕೆ ಬಗೆಹರಿಸುವಂತಹ ಒಂದು ವ್ಯವಧಾನ, ಒಂದು ವ್ಯವಸ್ಥೆ ಇವತ್ತವರೆಗೂ ಸಿಕ್ಕಿಲ್ಲ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ 7 ಅಂತಸ್ತಿನ ಹೊಸ ಬಿಲ್ಡಿಂಗ್ ಕಟ್ಟಿದ್ರು. ದಯವಿಟ್ಟು ನೆನೆಸ್ಕೊಳ್ಳಿ, 28 ಕೋರ್ಟ್ ಹಾಲು ಆ ಹೊಸ ಅಂತಸ್ತಿನ ಬಿಲ್ಡಿಂಗ್, 7 ಅಂತಸ್ತಿನ ಬಿಲ್ಡಿಂಗ್ನಲ್ಲಿ ಒಂದೇ ಒಂದು ಲಿಫ್ಟ್ ಕೊಟ್ಟಿದ್ದಾರೆ. ಇನ್ನೊಂದು ಲಿಫ್ಟು ಜಡ್ಜ್ಗಳಿಗಾಗಿ ಸೀಮಿತವಾಗಿ ಇಟ್ಟಿದ್ದಾರೆ, ಮೀಸಲಿಟ್ಟಿದ್ದಾರೆ. ಆಯಿತು, ಜಡ್ಜ್ಗಳು ಕೋರ್ಟ್ಗೆ ಹೋದ್ಮೇಲೆ ಕೊಡ್ಬೋದಲ್ಲ ಲಿಫ್ಟು 11ರಿಂದ 5 ಗಂಟೆವರೆಗೂ, ಅದು ನೀಡ್ತಾ ಇಲ್ಲ. ವೃದ್ಧರು, ಭಾಳ ಬಲಹೀನರು, 1ನೇ ಫ್ಲೋರಿಂದ 7ನೇ ಫ್ಲೋರ್ವರೆಗೂ ನಡೆಯೋದು ನೋಡಿದ್ರೆ ನಮಗೆ ಬಹಳ ಬೇಸರ ಆಗುತ್ತೆ. ಅದೇ ರೀತಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಸ್ಕೈ ವಾಕ್ ಇದೆ. ಆ ಸ್ಕೈ ವಾಕ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಪ್ಯಾಸೇಜ್ ಬೇಕು. ಆ ಪ್ಯಾಸೇಜ್ ಮಾಡೋದಕ್ಕೆ ಒಂದು ಸುಲಭವಾದ ಒಂದು ಗೋಡೆ ಕಟ್ಟಬೇಕಷ್ಟೇ, ಅದನ್ನು ಸಹ ಮಾಡಿಲ್ಲ. ಇವಾಗ ಏನಾಗಿದೆ ಅಂದರೆ, ವ್ಯವಸ್ಥೆ ಏನಾಗಿದೆ ಅಂತಂದರೆ, ವ್ಯವಸ್ಥೆಯಲ್ಲಿ ಯಾರು ಮುಖ್ಯಸ್ಥರು, ವ್ಯವಸ್ಥೆಯಲ್ಲಿ ಜಡ್ಜ್ಗಳ ಮುಖ್ಯಸ್ಥರ, ಕಕ್ಷಿದಾರರ ಮುಖ್ಯಸ್ಥರ ಅಥವಾ ಲಾಯರ್ಗಳ ಮುಖ್ಯಸ್ಥರ? ಇದರಲ್ಲಿ ಕಕ್ಷಿದಾರರ ದೇವರುಗಳು ನ್ಯಾಯಕ್ಕಾಗಿ ಬರ್ತಾರೆ, ಅವ್ರು ಇಲ್ಲದೇ ಇದ್ದರೆ ನಾವಿಲ್ಲ. ಜಡ್ಜ್ಗಳು ಇಲ್ಲ, ಲಾಯರ್ಗಳು ಇಲ್ಲ. ಆದರೆ ಒಬ್ಬ ಜಡ್ಜ್ ಮನೆಯಲ್ಲಿ ಏನಾನ ಆದರೆ, ಅವ್ರ ಆಫೀಸ್ನಲ್ಲಿ ಏನಾನ ಆದರೆ, ಏನಾನ ರಿಪೇರಿ ಕೆಲಸ ಇದ್ದರೆ ಎಂಟೈರ್ PWD ಧಾವಿಸ್ತಾರೆ, ಸರ್ ಏನು ಮಾಡಬೇಕು ಅಂತ. ಆದರೆ ಸಾಮಾನ್ಯ ವಕೀಲರಿಗೆ ಆದಂಥ ನೋವುಗಳನ್ನು, ನಮ್ಮ ಸಮೂಹಕ್ಕಾಗಿರೋ ನೋವನ್ನು, ನಮ್ಮ ಸಮಾಜಕ್ಕಾಗಿರೋ ನೋವಿಗೆ ಯಾರೂ ಸ್ಪಂದನೆ ಮಾಡೋರೇ ಇಲ್ಲ. ಸೊ ಆದ್ದರಿಂದ ಸ್ನೇಹಿತರೆ, ಇದನ್ನು ಕೂಡಲೇ ನಿವಾರಿಸಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಅನೇಕ ಮನವಿಗಳು ಮಾಡಿದ್ವಿ, ಆದರೆ ಯಾವ ಮನವಿಗೂ ಸ್ಪಂದನೆ ಇಲ್ಲ. ಏನು ಮಾಡಬೇಕು ನಾವು? ಅಂಥ ಸಮಯದಲ್ಲಿ ಈ ಥರ ಧರಣಿ ಕೂತ್ಕೊಳ್ಳೋದೇ ನಮಗೆ ಬೇರೆ ದಾರಿ ಇಲ್ಲದಂತಹ ಒಂದು ಪರಿಹಾರ. ಈ ಹೋರಾಟ ಮಾರ್ಗದಲ್ಲಿ ಹೋದರೆ ಏನೋ ಮಾಡ್ತಾರೇನೋ ಅಂತ ನಾವು ನೋಡೋಣ. ಇದಲ್ದಿರ ನಮ್ಮ ವಕೀಲರ ಒಂದು ಘನತೆ, ಗೌರವ, ನ್ಯಾಯಮೂರ್ತಿಗಳಾದ DK ಸಿಂಗ್ ಅವರು ನಮಗೆ ನೀಡ್ತಾ ಇರುವಂಥ ಅಪಾರವಾದ ಗೌರವವನ್ನು ನಾವು ನೆನೆಸ್ಬೇಕು. ವಕೀಲರಂದರೆ ಅವರು ಭಾಳ ಗೌರವ ಇಲ್ಲದಿರೋ ಒಂದು ಮನೋಭಾವ ಏನಿದೆ, ಅದು ನಿಜವಾಗಿಯೂ ಸಹ ನಮಗೆಲ್ರಿಗೂ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. ಯುವ ವಕೀಲರು ಅವ್ರ ಮುಂದೆ ಹೋಗದೇ ಇರೋವಂಥ ಒಂದು ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದನ್ನೂ ಸಹ ಬಗೆಹರಿಸಬೇಕು, ಇದಕ್ಕೂ ಸಹ ಪರಿಹಾರ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ದಯವಿಟ್ಟು ನಾವೆಲ್ಲರೂ ಇವತ್ತು ಈ ಒಂದು ಧರಣಿಯಲ್ಲಿ ಪಾಲ್ಗೊಂಡು ಈ ಬೇಡಿಕೆಗಳಿಗಾಗಿ ಒಂದು ಹೋರಾಟ ಮಾಡೋಣ. ಸಾಮಾನ್ಯವಾಗಿ ಕಾರ್ಯಾಂಗ ವಿರುದ್ಧ ಹೋರಾಟ ಮಾಡೋದು ಉಂಟು, ಅಥವಾ ನಮ್ಮ ನ್ಯಾಯಾಂಗ ವಿರುದ್ಧ ಹೋರಾಟ ಮಾಡೋದು ಕಡಿಮೆ. ಆದರೆ ಜನರಿಗೆ ಒಂದು ಪ್ರಜ್ಞೆ ಬರಬೇಕು, ನ್ಯಾಯಾಂಗ ವಿರುದ್ಧ ಹೋರಾಟ ಮಾಡ್ತಾ ಇರೋದಕ್ಕೂ ಸಹ ನಮ್ಮ ಹಕ್ಕುಗಳಿಗೆ ಹೋರಾಟ ಮಾಡೋ ಪರಿಸ್ಥಿತಿಗಳು ನಿರ್ಮಿತವಾಗ್ತವೆ. ಆಗ ಬೇರೆ ವಿಧಿ ಇಲ್ಲ. ನಾವೆಲ್ಲರೂ ಸಹ ಸೇರಿ ನಮ್ಮ ಒಗ್ಗಟ್ಟಿನ ಹಾಗೂ ಶಕ್ತಿಯ ಪ್ರದರ್ಶನವನ್ನು ಮಾಡಬೇಕು. ಈ ವ್ಯವಸ್ಥೆ ಇರೋದು ಕೇವಲ ನ್ಯಾಯಮೂರ್ತಿಗಳಿಗಲ್ಲ, ಈ ವ್ಯವಸ್ಥೆ ಇರೋದು ಆ ಬಡವ ಕಕ್ಷಿದಾರ ಬರ್ತಾನಲ್ಲ ಅವನಿಗಿರೋದು ಈ ವ್ಯವಸ್ಥೆ. ಆದ್ದರಿಂದ ನಾವು ಈ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡೋಣ. ಯಾವುದೂ ಸಹ ಸಂದೇಹ ಬೇಡ. ಜಡ್ಜ್ಗಳಿಂದ ಗೌರವ ಕಲ್ಪಿಸ್ಕೊಳ್ಳೋದಕ್ಕೆ ನಾವು ಒಂದು ಧರಣಿ ಮಾಡಬೇಕಾಗಿದೆ. ಇವತ್ತು ನೋಡಿ ನಮ್ಮ ಪರಿಸ್ಥಿತಿ, ಗೌರವ ಕೊಡಿ ಅಂತ ಕೇಳೋದಕ್ಕೆ ಒಂದು ಹೋರಾಟ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಜಡ್ಜ್ಗಳು ತಮ್ಮ ಸೀಮಾ ಗಡಿಯಲ್ಲಿ ತಾವು ಅವರು ಕಾರ್ಯಪ್ರವೃತ್ತರಾಗಿ
ನ್ಯಾಯ ವ್ಯವಧಾನವನ್ನು ಮಾಡಬೇಕು. ನಾವು ಪೋಸ್ಟಿಂಗ್ಗಳಿಗೆ, ಕೇಸ್ ಪೋಸ್ಟಿಂಗ್ಗಳಿಗೆ ನಾವು ಇವತ್ತು ಖರ್ಚು ಮಾಡ್ತಾರೋ ಹಣ ನೋಡಿದ್ರೆ ನಮ್ಮ ಫೀಸ್ಗಿಂತ ಜಾಸ್ತಿ ಹಣವನ್ನು ಬನ್ನಿ ಫೀಸ್ಗಿಂತ ಜಾಸ್ತಿ ನಾವು ಕೇಸ್ ಪೋಸ್ಟಿಂಗ್ಗೆ ಖರ್ಚು ಮಾಡ್ತಾ ಇದ್ದೀವಿ. ಪಾಪ ಡೆಲ್ಲಿಯಿಂದ ಬಂದಿರೋ ಚೀಫ್ ಜಸ್ಟಿಸ್ ಗೊತ್ತಾಗಲ್ಲ, ಯಾಕೆಂದರೆ ಕ್ಯಾಪಿಟಲ್ ಸಿಟಿನಲ್ಲಿ ಅಲ್ಲಿರೋ ಹೈಕೋರ್ಟ್ಗಳೇ ಬೇರೆ. ಎಂಟೈರ್ ಡೆಲ್ಲಿ ಸ್ಟೇಟೇ ಅರ್ಬನ್ ಏರಿಯಾ. ನಾವು ನಮ್ಮ ಕರ್ನಾಟಕದಲ್ಲಿರುವಂಥ ಗ್ರಾಮಾಂತರ ಭಾಗದ ಕಷ್ಟಗಳು, ಅಲ್ಲಿರುವಂಥ ಸಮಸ್ಯೆಗಳು, ಅಲ್ಲಿರುವ ಕಕ್ಷಿದಾರರು, ರೈತರು ಬಂದು ಕೋರ್ಟ್ಗೆ ನ್ಯಾಯಕ್ಕಾಗಿ ಕಾಯ್ತಾ ಇದ್ದಾರೆ. ಆ ಅರಿವು ನಮ್ಮ ಚೀಫ್ ಜಸ್ಟಿಸ್ಗೆ ಬರಬೇಕು. ಒಳ್ಳೆಯವರು ಆದರೆ ನಮಗೆ ಕೆಲಸ ಆಗಬೇಕು. ಆದ್ದರಿಂದ ಸ್ನೇಹಿತರೆ, ನಾವೆಲ್ಲರೂ ಸಹ ಸೇರಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋಣ. ಮೇಹಾಲ್ನಲ್ಲಿ ಒಂದು ಪೋಸ್ಟ್ ಆಫೀಸ್ ಕೇಳಿದ್ವಿ. ಮೇಹಾಲ್ನಲ್ಲಿ ಪೋಸ್ಟ್ ಆಫೀಸನ್ನು ಕಲ್ಪಿಸ್ಕೊಟ್ಟಿಲ್ಲ. ಅದಕ್ಕೆ ಅಪ್ರೂವಲ್ಲು ಇನ್ನು ಗೌರ್ಮೆಂಟ್ನಲ್ಲೇ ಇದೆ. ಅದರ ಜೊತೆಗೆ 15-15ರಲ್ಲಿ ಮೇಹಾಲ್ನಲ್ಲಿ 100 ಮಹಿಳೆಯರು 15x15 ಕೊಠಡಿನಲ್ಲಿ ಇರಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಇದನ್ನು ಬಂದಿದ್ದ ತಕ್ಷಣ ಹೇಳಿದ್ವಿ, ಆದರೂ ಸಹ ಇದಕ್ಕೆ ಯಾವ ಪರಿಹಾರನೂ ಕೊಟ್ಟಿಲ್ಲ. ಆದ್ದರಿಂದ ಸ್ನೇಹಿತರೆ, ನಾವೆಲ್ಲರೂ ಸಹ ಸೇರಿ ಇವತ್ತು ಒಂದು ಒಳ್ಳೆಯ ಸಂಗತಿ ಏನಂತಂದರೆ, ಸಾಮಾನ್ಯವಾಗಿ ನ್ಯಾಯಾಂಗ ವಿರುದ್ಧ ಹೋರಾಟಕ್ಕೆ ವಕೀಲರು ಕಡಿಮೆ ಬರೋದು. ಆದರೆ ಇವತ್ತು ಅತ್ಯಧಿಕ ಶಕ್ತಿಯುತವಾದ ಒಂದು ಪ್ರದರ್ಶನವನ್ನು ಮಾಡಿದ್ದೀರಾ. ಇದೇ ಈ ಹೋರಾಟದ ಒಂದು ಕಿಚ್ಚು ಅಂತ ಹೇಳ್ಬೋದು. ಈ ಹೋರಾಟದ ಮೂಲಕ ನಾವು ಏನು ಹೇಳ್ಬೋದು ಅಂತಂದರೆ, ನಾವು ಪ್ರಸ್ತಾಪ ಮಾಡ್ತಾ ಇರುವಂಥ ಏನು ನ್ಯೂನ್ಯತೆಗಳಿದೆ, ಏನು ಕಷ್ಟಗಳಿದೆ, ಸಮಸ್ಯೆಗಳಿದೆ, ಇದಕ್ಕೆ ಸ್ಪಂದನೆ ಬೇಕೇ ಬೇಕು ಅನ್ನುವ ಒಂದು ಪ್ರಶ್ನೆಯನ್ನು ಇವತ್ತು ನ್ಯಾಯಾಂಗಕ್ಕೆ ಕೇಳ್ತಾ ಇದ್ದೀವಿ. ಆದ್ದರಿಂದ ಸ್ನೇಹಿತರೆ, ನಾವೆಲ್ಲರೂ ಸಹ ಸೇರಿ ಇವತ್ತು 1:30ವರೆಗೂ ಕೂತ್ಕೊಂಡು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋಣ. ಹಾಗೂ ಎಲ್ಲರೂ ಸಹ ಬಂದಿದ್ದಾರೆ. ಎಲ್ಲ ಯೂನಿಟ್ಗಳಿಂದ, ಹೈಕೋರ್ಟ್ ಯೂನಿಟ್ ಬಂದಿರೋರು, ಮ್ಯಾಜಿಸ್ಟ್ರೇಟ್ ಯೂನಿಟ್, ಮೇಹಾಲ್ ಯೂನಿಟ್ ಹಾಗೂ ಸಿಟಿ ಸಿವಿಲ್ ಯೂನಿಟ್ಟಿಂದ ಎಲ್ಲರೂ ಸಹ ವಕೀಲರು ಬಂದಿದ್ದಾರೆ. ಬಂದು ಇನ್ನು ಮುಂದೆ ನಾವು ಏನು ಮಾಡಬೇಕು ಹೇಳಿ ಅಂತ ಕಾರ್ಯಪ್ರವೃತ್ತರಾಗಿ ಕೇಳೋದಕ್ಕೆ ಸಿದ್ಧರಾಗಿದ್ದಾರೆ. ಈಗ ನಾವೆಲ್ಲರೂ ಕೂಡಿ ಆ ಪ್ಲೆಕಾರ್ಡ್ಸ್ ಬಂತಾ? ಪ್ಲೆಕಾರ್ಡ್ಸ್ ಓಕೆ. ಎಲ್ಲರೂ ಕೂಡಿ ಈ ಪ್ರದರ್ಶನೆಯಲ್ಲಿ, ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋಣ. ಇಡೀ ಕರ್ನಾಟಕದಿಂದ ಫೋನ್ ಬರ್ತಾ ಇದೆ. ಎಲ್ಲ ಬಾರ್ ಅಸೋಸಿಯೇಷನ್ಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ವಕೀಲರ ಸಂಘ ಒಂದು ಕೂಗು ಕೊಟ್ಟ ಮೇಲೆ, ಸರ್ ನಾವು ಏನು ಮಾಡ್ಬೇಕು ಹೇಳಿ, ನಿಮಗೆ ತೊಂದರೆ ಆಗ್ತಾ ಇದೆ. ನಾವು ಅವ್ರಿಗೆ ಹೇಳಿದ್ದೀವಿ, ಯಾರು ಜಡ್ಜ್ಗಳು, ನ್ಯಾಯಮೂರ್ತಿಗಳು ನಿಮ್ಗೆ ಗೌರವ ಕೊಡ್ತಾ ಇಲ್ಲ ನಿಮ್ಮ ಹಂತದಲ್ಲಿ, ತಾಲೂಕು ಮಟ್ಟದಲ್ಲಿ, ದಯವಿಟ್ಟು ರಿಪೋರ್ಟ್ ಮಾಡಿ ಹೈಕೋರ್ಟ್ಗೆ. ಯಾಕಂದರೆ ಗೌರವ ಕೊಡದೇ ಇರುವಂಥ ಪರಿಸ್ಥಿತಿ ಯುವ ವಕೀಲರು ಯಾವತ್ತೂ ಸಹ ಎದುರಿಸಬಾರ್ದು. ವಕೀಲರು ಗೌರವ ಕೊಡಬೇಕು, ಗೌರವ ತಗೊಬೇಕು. ಆದರೆ ನ್ಯಾಯಮೂರ್ತಿಗಳು ಸಂಯಮದಿಂದ ಪ್ರತಿಯೊಬ್ಬ ಯುವಕನಿಗೂ, ಪ್ರತಿಯೊಬ್ಬ ವಕೀಲನಿಗೂ ಕೊಡಬೇಕಾದಂಥ ಗೌರವವನ್ನು ಕೊಡಲೇಬೇಕು. ನಿಮ್ಮ ತೀರ್ಪು ಏನೇ ಇರಲಿ, ತೀರ್ಪು ಏನೇ ಬರೀರಿ, ನಾವು ಕೇಳ್ತಾ ಇಲ್ಲ. ಆದರೆ ಎಸ್ ಜೆಂಟಲ್ಮೆನ್, ವಾಟ್ ಡು ಯು ವಾಂಟ್ ಟು ಸೇ ಅನ್ನೋ ಒಂದು ವ್ಯವಧಾನ ಇರಬಾರ್ದಾ ನ್ಯಾಯಮೂರ್ತಿಗಳಿಗೆ? ಆದ್ದರಿಂದ ಇಡೀ ಕರ್ನಾಟಕ ಕೇಳ್ತಾ ಇದ್ದೀವಿ, ನಿಮ್ಮಲ್ಲಿ ಯಾವುದೇ ನ್ಯಾಯಾಧೀಶರು, ಗೌರವಾನ್ವಿತ ನ್ಯಾಯಾಧೀಶರು ನಿಮಗೆ ಒಂದು ಸರಿಯಾದ ಗೌರವವನ್ನು ಕೊಡ್ತಾ ಇಲ್ಲ ಅಂತಂದರೆ, ಹಠಾತ್ತಾಗಿ ವರ್ತಿಸ್ತಾ ಇದ್ದಾರೆ ಅಂತಂದರೆ, ದಯವಿಟ್ಟು ಇದನ್ನು ಹೈಕೋರ್ಟ್ಗೆ ರಿಪೋರ್ಟ್ ಮಾಡಿ ಅಂತ ನ್ಯಾಯಾಧೀಶರಿಗೆ ಎಚ್ಚರಿಸಿ ಅವ್ರಿಗೆ ಹೇಳಿ, ನಿಮಗೆ ರಿಪೋರ್ಟ್ ಮಾಡೋದಕ್ಕೆ ನಾವು ಒಂದು ವ್ಯವಸ್ಥೆಯನ್ನು ಅಲ್ಲಿ ಕಂಡುಕೊಂಡಿದ್ದೀವಿ, ನಾವು ನಿಮ್ಮನ್ನು ರಿಪೋರ್ಟ್ ಮಾಡಿ ತೆಗೆಸಾಕ್ತೀವಿ ಅಂತ ದಯವಿಟ್ಟು ಹೇಳಿ. ಇದನ್ನು ಈ ಹೋರಾಟಕ್ಕಾಗಿ, ಆ ವಿಷಯಕ್ಕಾಗಿ ಈ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಈಗ ಒಂದು ಕೂತ್ಕೊಂಡು ನಾವೆಲ್ಲರೂ ಸಹ ಎಲ್ಲರೂ ಕೆಳಗಡೆ ಕೂತ್ಕೊಳ್ಳೋಣ. ಕೆಳಗಡೆ ಕೂತ್ಕೊಂಡು ಪ್ರತಿಭಟನಾ ನಿರತರಾಗೋಣ. ಥ್ಯಾಂಕ್ ಯು.